ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಅಜಿತ್ ತುಂಬ ಟೆನ್ಷನ್ ಮಾಡ್ಕೊಂಡು ಅವ್ರ ಅಮ್ಮನ ಹತ್ರ ಬಂದು ಹೇಳಿಬಿಟ್ಟು ಅವ್ರ ಅಮ್ಮನ ಮೊಬೈಲಲ್ಲಿ ಭೂಮಿಗೆ ಕಾಲ್ ಮಾಡ್ತಾ ಇರ್ತಾನೆ. ಆವಾಗ ಭೂಮಿ ಕಾಲ್ ಪಿಕ್ ಮಾಡಿ, ಅತ್ತೆ ನೀವು ಸ್ನಾನಕ್ಕೆ ಹೋಗಿದ್ರೆ ಆಯಿತಾ, ಅದಕ್ಕೆ ನಾನು ಹೇಳಲಿಲ್ಲ, ಹಾಗೆ ಬಂದೆ, ಟೆಂಪಲ್ಲಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ಫೋನ್ ಇಸ್ಕೊಂಡು, ಚಿನ್ನ ಹೇಗಿದೆಯಾ, ಅಲ್ಲ ನನಗೊಂದು ಮಾತು ಹೇಳ್ದಲೇ ಹೋಗಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಭೂಮಿ ಹಾಗೆಯೇ ಕಾಲ್ ಕಟ್ ಮಾಡ್ತಾಳೆ. ಆದರೆ ಅಪೇಕ್ಷಾ ಮತ್ತು ಮನಸ್ವಿನಿ ಮುಂದೆ ಈ ಥರ ಮಾಡಬಾರ್ದು ಅಂತ ಇರಿಟೇಟ್ ಮಾಡೋಕ್ಕೋಸ್ಕರ ಕಾಲ್ ಕಟ್ ಮಾಡಿದರೂ ಸಹ ನಾಟಕ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಚಿನ್ನ ಏನು ಬಿಸಿಲಲ್ಲೇ ಹೋಗಿದೆಯಲ್ಲ, ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಾ ಇರಲಿಲ್ವಾ? ಓಹೋ, ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಟೆಂಪಲ್ಗೆ ಹೋಗಿದೆಯಾ? ಸರಿ, ಅರ್ಚನೆನೂ ಮಾಡಿಸ್ತಿದೆಯಾ? ಆಯಿತು, ಮಾಡಿಸು ಆಯಿತಾ. ಅಲ್ಲೇ ಇರು ಚಿನ್ನ, ತುಂಬ ಬಿಸಿಲಿದೆ ಆಯಿತಾ, ನಾನೇ ಬಂದು ನಿನ್ನ ಪಿಕಪ್ ಮಾಡ್ತೀನಿ ಅಂತ ನಾಟಕ ಮಾಡಿಕೊಂಡು ಹೇಳಿಬಿಟ್ಟು, ಅಮ್ಮ ಅಲ್ಲೇ ಇದ್ದಾಳಂತೆ, ನಾನೇ ಹೋಗಿ ಕರ್ಕೊಬರ್ತೀನಿ ಆಯಿತಾ, ಅವಳಿಗೆ ತುಂಬ ಬಿಸಿಲು, ಅಲ್ಲಿ ಇರೋಕ್ಕಾಗಲ್ಲ ಅಂತ ನಾಟಕ ಮಾಡ್ಕೊಬಿಟ್ಟು ಅಜಿತ್ ಇಲ್ಲಿ ಕರ್ಕೊಬರೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸತ್ಯಣ್ಣು ಸಹ ನಾನು ಬರ್ತೀನಿ ಅಂತ ಬರಬೇಕಾದ್ರೆ, ಬೇಡ ಸತ್ಯಣ್ಣ ಆಯಿತಾ, ಅವಳು ಮೊದಲೇ ಕೋಪ ಮಾಡ್ಕೊಂಡಿದ್ದಾಳೆ, ಅಲ್ಲೇ ಬದುಕು ಜಟಕ ಬಂಡಿನ ಶುರು ಮಾಡ್ಕೊಬಿಡ್ತಾಳೆ, ಅಲ್ಲೇ ಎಲ್ಲನೂ ಹೇಳ್ಕೊಂಡು ನಿಮ್ಮ ಹತ್ರ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ, ನೀವು ಬರೋದು ಬೇಡ, ನಾನೇ ಹೋಗಿ ಸಮಾಧಾನ ಮಾಡಿ ಕರ್ಕೊಬರ್ತೀನಿ ಅಂತ ಅಂದಾಗ, ಸರಿನಪ್ಪ ನೀನು ಫಸ್ಟು ಹೋಗಿ ಆಯಿತಾ, ಅವಳ ಹತ್ರ ಸಾರಿ ಹೇಳಬೇಕು ಅಂದಾಗ, ಸರಿ ಆಯಿತು ಟ್ರೈ ಮಾಡ್ತೀನಿ ಅಂತ ಈ ಕಡೆ ಅಜಿತ್ ಹೊರಡ್ತಾ ಇರ್ತಾನೆ. ಆವಾಗ ಸತ್ಯಣ್ಣ, ಅಯ್ಯೋ ಆಂಜನೇಯ, ಇವಳ ಭೂಮಿ ಆದಷ್ಟು ಬೇಗ ಕೋಪನೆಲ್ಲ ತಣ್ಣು ಮಾಡಿಕೊಂಡು ಬರಂಗೆ ಅಂತ ಬೇಡ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಅಪೇಕ್ಷಾ ಮತ್ತು ಮನಸ್ವಿನಿ ಇಬ್ಬರು ಮಾತಾಡ್ಕೊತಿರ್ತಾರೋ, ಏನೋ ಇಲ್ಲಿ ಸಮಥಿಂಗ್ ಈಸ್ ರಾಂಗ್ ಆಗಿದೆ ಆಯಿತಾ, ಏನೋ ಸರಿ ಇಲ್ಲ ಅಂತ ಅಪೇಕ್ಷಾ ಮನಸ್ವಿನಿಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಅಲ್ಲಿ ಭೂಮಿ ಹತ್ರ ಇರೋ ಹತ್ರ ಟೆಂಪಲ್ ಹತ್ರ ಬಂದುಬಿಟ್ಟು ಹೇಳ್ತಾ ಇರ್ತಾನೆ, ಓಹೋ ಆಲ್ರೆಡಿ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟಿದ್ಯಾ, ಪ್ರಸಾದನೂ ತಂದಿದ್ಯಾ, ಕೊಡು ಅಂತ ಅಂದಾಗ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ. ನಿಂತ್ಕೊ, ಏನು ಈ ಥರ ಹೋಗ್ತಾ ಇದೆಯಾ, ಏನೋ ಯಾವುದೋ ಫ್ಲೋನಲ್ಲಿ ಅಂದೆ, ಅದಕ್ಕೆ ನೀನು ಇಷ್ಟು ಕೋಪನ, ಇಷ್ಟು ನನ್ನ ಮೇಲೆ ದ್ವೇಷನ ಅನ್ಬೇಕಾದ್ರೆ, ಹೌದಾ ನಾನು ಹಾಗಾದರೆ ದ್ವೇಷ ಮಾಡ್ತೀನ, ಕೋಪ ಮಾಡ್ಕೋತೀನ, ನೀವು ಹೇಳಿದ್ದು ಹಾಗಾದರೆ ಸಣ್ಣ ವಿಷಯನ ಅಂತ ಇಲ್ಲಿ ಭೂಮಿ ಕೇಳ್ತಾ ಇರ್ತಾಳೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ನಿಮ್ಮ ಜೊತೆ ನಾನು ಯಾವ ಥರ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಆಯಿತಾ, ರಾಣ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ನಂಬ್ತಾ ಇದ್ದೀರಾ, ಹಾಗಾದರೆ ಆ ಅನುಮಾನ ಇಟ್ಕೊಂಡು ನಮ್ಮ ಅಮ್ಮನೂ ಅನುಮಾನದಿಂದ ನೋಡ್ತಾ ಇದ್ದೀರಾ, ಹಾಗಾದರೆ ನಾನು ನಿಮ್ಮನ್ನು 1 ವರ್ಷದ ಮಟ್ಟಿಗೆ ಮದುವೆ ಆಗಿದ್ದೀನಲ್ಲ, ಹಾಗಾದರೆ ಮನುಷ್ಯರ ಭಾವನೆಗೆ ಬೆಲೆನೇ ಇಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ತುಂಬ ಫೀಲ್ ಮಾಡಿಕೊಂಡು ಹಾಗೆ ಭೂಮಿನ ನೋಡ್ತಾ ಇರ್ತಾನೆ. ಯಾವ ಒಪ್ಪಂದದ ಮೇಲೆ ನಾನು ನಿಮ್ಮನ್ನು ಮದುವೆ ಆಗಿದ್ದೀನಿ ಹೇಳಿ, ಅಂಥದ್ರಲ್ಲಿ ಭಾವನೆಗೆ ಬೆಲೆನೇ ಕೊಡಲ್ವಲ್ಲ ನೀವು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ, ನಾನು 1 ವರ್ಷ ನಿಮ್ಮನ್ನು ನಂಬಿ ಮದುವೆಯಾಗಿ ಬಂದೆ, ಮತ್ತು ನಿಮ್ಮ ರೂಮಲ್ಲಿ ನಿಮ್ಮ ಜೊತೆ ಹೇಗಿರಬೇಕು ಅಂತ ನನಗೆ ತುಂಬ ಭಯ ಆಗ್ತಿತ್ತು, ನನ್ನ ತನನ ನಾನು ಹೇಗೆ ಕಾಪಾಡ್ಕೋಬೇಕು ಅಂತ ತುಂಬ ಭಯ ಆಗ್ತಿತ್ತು, ಅಂದಮೇಲೆ ಯಾವ ಥರ ಇರಬೇಕು ಹೇಳಿನ್ಬೇಕಾದ್ರೆ ನಾನು ಮುಂಚೆನೇ ಹೇಳಿದ್ನಲ್ಲ ನಿನ್ನನ್ನು ಟಚ್ ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಆ ಮಾತನ್ನ ನಂಬಿ ತಾನೇ ನಾನು ಮದುವೆ ಆಗಿತ್ತು, ಆದರೆ ನಿನ್ನೆ ನೀವು ಆಡಿದ ಮಾತನ್ನ ನೋಡ್ತಾ ಇದ್ದರೆ ನಾನು ಯಾಕೆ ನಿಮ್ಮ ಮಾತನ್ನ ನಂಬಿ ಮದುವೆ ಆಗಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿನ ಅಜಿತ್ ಹಾಗೆ ನೋಡ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ, ಇದಕ್ಕೂ ಮುಂಚೆ ನೀವು ರೂಮಿಗೆ ಯಾರನ್ನಾರು ಕರ್ಕೊಬಂದಿದ್ರಾ, ಅಥವಾ ರೂಮಲ್ಲಿ ಯಾರ ಜೊತೆನಾದರೂ ಒಟ್ಟಿಗಿದ್ರಾ? ಇಲ್ಲ ತಾನೇ, ಅದು ನನಗೂ ಗೊತ್ತಿಲ್ಲ, ನೀವು ಸಹ ಹೇಳಿಲ್ಲ, ಆದರೆ ನಿಮ್ಮ ಮೇಲೆ ಸ್ವಲ್ಪ ದಿನ ಒಟ್ಟಿಗೆ ನಾನು ನಿಮ್ಮನ್ನು ನೋಡಿದ್ದೆ, ಆ ನಡವಳಿಕೆಯಿಂದಲೇ ನಾನು ನಿಮ್ಮನ್ನು ನಂಬಿ ಮದುವೆ ಆದೆ, ಆ ನಂಬಿಕೆ ಮೇಲೆ ನಂಬಿ 1 ವರ್ಷ ಮದುವೆಗೆ ನಾನು ಒಪ್ಕೊಂಡೆ ಆಯಿತಾ, ನಿಮ್ಮ ಜೊತೆ 3 ಗಂಟು ಹಾಕಿಸ್ಕೊಂಡೆ, ಹಾಗೆ ನಿಮ್ಮ ಹೆಂಡ್ತಿನೂ ಸಹ ನಾನು ಆದೆ, ಅದನ್ನೆಲ್ಲ ನೆನ್ಪಿಟ್ಕೊಳ್ದಲ್ಲೇ ನೀವು ನಾನು ಸಾಕಿದ ಅಪ್ಪ ಅಮ್ಮನ ಬಗ್ಗೆ ಈ ಥರ ಮಾತಾಡ್ತಾ ಇದ್ರಲ್ಲ ಸಾಹೇಬ್ರೆ ಅನ್ಬೇಕಾದ್ರೆ ಈ ಕಡೆ ಅಜಿತ್ ಸಹ ತುಂಬ ಬೇಜಾರು ಮಾಡಿಕೊಂಡು, ಸಾರಿ ಆಯಿತಾ, ನನ್ನ ದಯವಿಟ್ಟು ಕ್ಷಮಿಸು, ನಾನು ಯಾವುದೋ ಫ್ಲೋನಲ್ಲಿ ಹೇಳ್ದೆ ಆಯಿತಾ, ಇವಾಗ ಮನೇಲಿ ನೀನು ದೇವಸ್ಥಾನಕ್ಕೆ ಹೇಳ್ದಲೇ ಬಂದಿರೋದನ್ನು ಒಂದು ವಿಷಯ ಇಟ್ಕೊಂಡು ಅದನ್ನೇ ತುಂಬ ರಗಳೆ ಮಾಡ್ತಾ ಇದ್ದಾರೆ, ಅದನ್ನು ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ನೋಡು ಭೂಮಿ, ಇಲ್ಲಿ ಏನು ಮಾತಾಡಿದ್ವಿ ಅದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ ಆಯಿತಾ, ಪ್ಲೀಸ್, ನಗ್ನಗ್ತಾ ಖುಷಿಯಾಗಿ ಮನೆಗೆ ಹೋಗೋಣ, ಎಲ್ಲರೂ ಅನುಮಾನ ಪಡೋದು ಹಾಗೆ ನಾವು ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಕೋಪ ಮಾಡಿಕೊಂಡು ಹಾಗೆ ಹೋಗ್ತಾ ಇರಬೇಕಾದ್ರೆ ಅಜಿತ್ ಭೂಮಿ ಅಂತ ಎಷ್ಟೇ ಕೂಗಿದ್ರು ಸಹ ತಿರುಗದೇ ಹೋಗ್ತಾ ಇರ್ತಾಳೆ. ಈ ಕಡೆ ರಾಣ ಸಾಕ್ಷಿನ ಕರಿತಾ ಇರ್ತಾನೆ. ಚಿನ್ನ ಅಂತ ಕರಿತಾ ಇರಬೇಕಾದ್ರೆ, ಹೇಳಿ ಡ್ಯಾಡ್ ಅನ್ಬೇಕಾದ್ರೆ, ಇದೇನಿದು ದೇವ್ಯಾನಿ ಕಡೆಯಿಂದ ಇನ್ನೂ ಕಾಲ್ ಬಂದಿಲ್ವಲ್ಲ ಅನ್ಬೇಕಾದ್ರೆ, ಹೌದಲ್ವಾ, ಬೇಡ ಬಿಡು ನಾವೇ ಕಾಲ್ ಮಾಡೋಣ ಅಂತ ರಾಣ ಇಲ್ಲಿ ದೇವ್ಯಾನಿಗೆ ಕಾಲ್ ಮಾಡ್ತಾ ಇರ್ತಾನೆ. ಹಲೋ, ಗುಡ್ ಮಾರ್ನಿಂಗ್ ರಾಣ ಅವ್ರು ಅನ್ಬೇಕಾದ್ರೆ, ಏನು ದೇವ್ಯಾನಿ ಅವರೇ ನೀವು ಕಾಲೇ ಮಾಡಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಅಲ್ಲ ನೀವು ನಿನ್ನೆಯ ಡೀಲ್ ಮಾಡಿಬಿಟ್ಟು ನಮ್ಮ ರಮಣ್ಗೆ ನೀವು ಅಮೌಂಟ್ ಕೊಡೋಕ್ಕೂ ಮುಂಚೆ ಮನೇನ ಪ್ಲೆಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮಾಡಲಿಲ್ಲ ಅನ್ಬೇಕಾದ್ರೆ, ಅಯ್ಯೋ ಏನು ಮಾಡೋದು ಆಯಿತಾ, ಅಜಿತ್ ಸಹ ಇಲ್ಲೇ ಇದ್ದ, ನಮ್ಗೆ ಏನು ಮಾಡಬೇಕು ಅಂತ ದಾರಿ ಗೊತ್ತಾಗ್ದಲೇ ನಮ್ಮ ಡ್ಯಾಡು ಅವ್ರ ಅಣ್ಣನ ವೈಟ್ ಮನಿನ ಈ ಥರ ಅಕೌಂಟಿಗೆ ಹಾಕಿ ಕೊಟ್ಟರು ಅನ್ಬೇಕಾದ್ರೆ, ಓಹೋ ಅದಕ್ಕೆ ನಿಮ್ಮ ಗುಣಗಾನನ ಮಾಡ್ತಾ ಇದ್ದ, ಮನೇಲೆಲ್ಲರೂ ಸಹ ಎಲ್ಲರೂ ಏನು ಅಂತ ನಿಮ್ಮನ್ನು ನಂಬ್ತಾ ಇದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಣ ಮತ್ತು ಸಾಕ್ಷಿ ಇಬ್ಬರು ನಗಾಡ್ತಾ ಇರ್ತಾರೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ದೇವ್ಯಾನಿ ಅವರೇ ಆಯಿತಾ, ಈ ಸಲ ಭೂಮಿಯಿಂದ ಮನೇನ ಪ್ಲೆಜ್ ಮಾಡೋಕ್ಕಾಗಲಿಲ್ಲ, ಆದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೇ ಮಾಡೋಣ ಅನ್ಬೇಕಾದ್ರೆ, ಬೇಡ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಅನಿಸಿದೆ, ಯಾಕೆ ಗೊತ್ತಾ, ಈ
ರಾಮಣ್ಣ ವಿಷಯನ ನಾವು ಕೆತ್ಕೋದು ಬೇಡ, ನಮ್ಮನೇಲಿ ಇಬ್ಬಿಬ್ಬರು ಮೊದಲೇ ಪೊಲೀಸ್ ಇದ್ದಾರೆ, ಈ ಸಾಕ್ಷಿಗೋಸ್ಕರ ನಮ್ಮ ಅಜಿತ್ತು ಏನು ಬೇಕಾದರೂ ಮಾಡ್ತಾನೆ, ಯಾರನ್ನು ಬೇಕಾದರೂ ಸಹ ಎದುರಾಕೊಳ್ಳೋಕ್ಕೆ ರೆಡಿ ಇರ್ತಾನೆ. ನೀವೇ ನೋಡಿದ್ರಲ್ಲ ನಿಮ್ಮ ವಿಷಯಕ್ಕೋಸ್ಕರ ತನ್ನ ಅಪ್ಪನೇ ಎದುರಾಕೊಂಡ. ಅದರಲ್ಲೂ ಅಲ್ಲದೆ ಏನು ಗೊತ್ತಾ, ಭೂಮಿ ಜೊತೆ ಏನೋ ಮನಸ್ತಾಪ ಮಾಡ್ಕೊಂಡಿದ್ದೇನೆ, ಅದೇನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಸದ್ಯಕ್ಕೆ ರಾಮ್ ವಿಷಯ ಬೇಡ ಅಂದಾಗ ಏನು ಈ ಥರ ಹೇಳ್ತಾ ಇದ್ದೀರಾ, ನಿಮ್ಮ ಬ್ರದರ್ ರಾಮನ ನಾವು ಟ್ರಾಪ್ ಮಾಡಬೇಕು ಅಂತ ತಾನೇ ಈ ಥರ ಎಲ್ಲ ಮಾಡಿದ್ದು. ನೀವು ಹೇಳ್ತಾ ಇರೋದೇನು ಅಂತಂದರೆ ಇಲ್ಲಿಗೆ ಇವಾಗ ಅದನ್ನು ಡ್ರಾಪ್ ಮಾಡಬೇಕಾ ಅಂತ ಇಲ್ಲಿ ಸಾಕ್ಷಿ ಕೇಳ್ತಾ ಇರ್ತಾಳೆ. ಎಸ್, ಹಾಗೆ ಮಾಡೋಣ. ಯಾಕೆ ಅಂತ ಅಂದರೆ ಭೂಮಿ ಬೇರೆ ನಿಮ್ಮನ್ನು ಐಡೆಂಟಿಫೈ ಮಾಡಿದ್ದಾಳೆ, ನೀವೇ ಕೊಲೆ ಮಾಡಿದ್ದು ಅಂತ ಬೇರೆ ಹೇಳ್ತಾ ಇದ್ದಾಳಲ್ಲ. ಸದ್ಯಕ್ಕೆ ಆ ವಿಷಯನ ಹಾಗೆ ನಾವು ಬಿಟ್ಬಿಡೋಣ. ನಿಮ್ಮ ಅಕೌಂಟಿಗೆ ನಿಮ್ಮದು ಮನಿ ಬರುತ್ತೆ, ಆದರೆ ಬ್ಲ್ಯಾಕ್ ಮನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಣ ನಗಾಡ್ತಾ ಇರ್ತಾನೆ. ಆಯಿತಾ, ಆ ರಾಮಣ್ಗೆ ಕೊಟ್ಟಿರೋದು ಅಮೌಂಟ್ನ ನೀವು ಕೊಡಿ ಆಯಿತಾ. ನಮ್ಮಂಥ ದಂಗೆ ಮಾಡೋರಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋದೆಷ್ಟು, ವೈಟ್ ಗೋಲ್ಡ್ನ ಬ್ಲ್ಯಾಕ್ ಗೋಲ್ಡ್ ಆಗಿ ಮಾಡೋದೆಷ್ಟು ಅಂತ ನಗಾಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ದೇವಿಯಾನಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆ ಮತ್ತು ಮನಸ್ವಿನಿ ಇಬ್ಬರು ಸಹ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಸತ್ಯಣ್ಣ ಹತ್ರ ಬರ್ತಾರೆ. ಈಗ ಸತ್ಯಣ್ಣ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ನಿಮ್ಮ ಫೋನ್ ಕೊಡ್ತೀರಾ, ಸ್ವಲ್ಪ ನಂದು ಯಾಕೋ ನಾಟ್ ರೀಚಬಲ್ ಆಗಿದೆ ಅಂದಾಗ ಫೋನ್ ಇಸ್ಕೊಂಡಾಗ ಸರಿ ಆಯಿತು ತಗೋ ಅಂತ ಕೊಟ್ಟಾಗ ಏನಿದು ನೀವು ಭೂಮಿಗೂ ಕಾಲ್ ಮಾಡಿದ್ದೀರಾ ಅಂತ ಅಂದಾಗ ಹೌದು ನಾನು ಮಾಡಿದೆ, ಆದರೆ ಅವಳು ರಿಸೀವ್ ಮಾಡಲಿಲ್ಲ ಅಂದಾಗ ಹಾಗೆ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಈ ಕಡೆ ಆವಾಗ ಸತ್ಯಣ್ಣನ ಸಹ ಏನು ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗದೆ ಅವರಿಬ್ಬರು ಮುಖನ ನೋಡ್ತಾ ಇರ್ತಾನೆ. ಆಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಅದು ಆಗಲ್ಲ ಅನ್ಬೇಕಾದ್ರೆ ಹಾಗಾದರೆ ಅಜಿತ್ ಫೋನು ಸಹ ರಿಸೀವ್ ಮಾಡಿಲ್ಲ, ನಾನು ಅಂದ್ಕೊಂಡೆ ಇದೇ ಏನೋ ಆಗಿರ್ಬೋದು. ಹಾಗಾದರೆ ರಾಣರ್ ವಿಷಯದಲ್ಲಿ ಅವರಿಬ್ಬರು ನಡುವೆ ಮನಸ್ತಾಪ ಜೋರಾಗಿ ನಡೆದಿದೆ. ಸೊ ಅದು ನನಗಂತೂ ತುಂಬ ಕ್ಲಿಯರಾಗಿ ಅರ್ಥ ಆಗಿದೆ. ನಾನು ಏನು ಗೆಸ್ ಮಾಡಿದೆ ಅದು ಆಲ್ವೇಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಸಂಗೀತ ಬಂದುಬಿಟ್ಟು, ಅಪೇಕ್ಷಾ ಏನು ಮಾತಾಡ್ತಾ ಇದೆಯಾ, ನನ್ನ ಹೊಟ್ಟೆಲಿ ನೀನು ಹುಟ್ಟಿದ್ಯಾ, ನೀನು ನನ್ನ ಮಗಳಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ, ಯಾವಾಗಲೂ ಸಹ ಈ ಥರನೇ ಬುದ್ಧಿನ ಉಪಯೋಗಿಸ್ತಿದ್ಯಾ ಅಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ ಮತ್ತು ಭೂಮಿ ಬಂದೇ ಬಿಡ್ತಾರೆ. ಆಗ ಅಲ್ಲಿಗೆ ಸಂಗೀತ ಬಂದುಬಿಟ್ಟು, ಏನಮ್ಮ ಭೂಮಿ ನನ್ನನ್ನು ಕರೆದಿದ್ರೆ ನಾನು ಬರ್ತಾ ಇರಲಿಲ್ವಾ ಟೆಂಪಲ್ಗೆ, ಇಬ್ಬರು ಸಹ ಹೋಗ್ಬೋದಿತ್ತು ಅಂದಾಗ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ, ಇವಾಗ ಒಬ್ಬಳೇ ಹೋಗಿದ್ದೆ ಅಂದಾಗ ಸರಿ ಆಯಿತು ಟೈಮ್ ಆಗುತ್ತೆ ನಿಮ್ಮಿಬ್ಬರಿಗೂ ಡ್ಯೂಟಿಗೆ, ತಿಂಡಿ ತಿಂದು ಬನ್ನಿ ಅಂತ ಅನ್ಬೇಕಾದ್ರೆ ನನಗೆ ತಿಂಡಿ ಬೇಡ ಅತ್ತೆ ರೀ, ನೀವು ತಿಂಡಿ ತಿಂದು ರೆಡಿಯಾಗಿ ಯೂನಿಫಾರ್ಮ್ ಹಾಕೊಬನ್ನಿ ಆಯಿತಾ, ನಾನು ಡಬ್ಬಿ ರೆಡಿ ಮಾಡ್ಕೋತೀನಿ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಮನಸ್ವಿನಿಗೆ, ನೋಡ್ದ ನಾವು ಅಂದ್ಕೊಂಡಿದ್ದು ಗೆಸ್ ಕರೆಕ್ಟ್ ಆಗಿದೆ, ಇವರಿಬ್ಬರು ನಡುವೆ ಏನೋ ಮನಸ್ತಾಪ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಸಹ ಈ ಮೆಂಟಲ್ಗೆ ಏನಾಗಿದೆ ಆಯಿತಾ, ಮನೆಯವರೆಲ್ಲ ಡೌಟ್ ಪಡ್ತಾರೆ ಅಂತ ಗೊತ್ತಿದ್ರು ಸಹ ಒಂಚೂರು ಕೋಪನ ಕಡಿಮೆ ಮಾಡ್ಕೊಳ್ತಾನೆ, ಬೇಜಾರು ಮಾಡ್ಕೊಂಡೆ ಹೋಗ್ತಾ ಇದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಆಗ ಸಂಗೀತ ಕೇಳ್ತಾ ಇರ್ತಾಳೆ, ಏನು ಯೋಚನೆ ಮಾಡ್ತಾ ಇದೆಯಾ, ನಿಜ ಹೇಳು, ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ ಅಂದಾಗ, ಅಯ್ಯೋ ಅಮ್ಮ ಏನೂ ಇಲ್ಲ ಆಯಿತಾ, ಟೆಂಪಲ್ಗೆ ಹೋಗಿದ್ಲಲ್ಲ ಅಲ್ಲಿ ಚಿತ್ರಾನ್ನ ಕೊಟ್ಟರು 3 ಜನ ತಿಂದಿದ್ದಾಳೆ, ಅವಳಿಗೆ ಚಿತ್ರಾನ್ನ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಅವಳು ಹಸಿವಿಲ್ಲ ಅಂತ ಅನ್ಕೋತಿದ್ದಾಳೆ, ನೀನು ಅದಕ್ಕೆ ತಾನೇ ಬೇಜಾರು ಮಾಡ್ಕೋತಾ ಇರೋದು, ಅವಳು ತಿಂದಿಲ್ಲ ಅಂತ ನಾನು ತಿಂದಿಲ್ಲ ಅಂತ ತಾನೇ, ಏನಿಲ್ಲ ಮಧ್ಯಾಹ್ನ ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ, ನೀನು ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಪೇಕ್ಷೆ ಮನಸ್ವಿನಿಗೆ ಹೇಳ್ತಾ ಇರ್ತಾಳೆ, ಹೋಗ್ಬೇಕಾದ್ರೆ ಹೇಗೋ ತ್ಯಾಪೆ ಹಚ್ಚಿ ಹೋದ ಆಯಿತಾ, ಇವಾಗ ನೋಡಿ ಹೆಂಗೆ ತಡಬೇಡ ಅಂತ ಅನ್ಕೋತಿದ್ದಾನೆ, ಇವರು ಖಂಡಿತ ಇವರಿಬ್ಬರು ನಡುವೆ ಏನೋ ಮನಸ್ತಾಪ ಆಗಿದೆಪ್ಪ, ನಮ್ಮ ಪ್ಲಾನ್ ಸಕ್ಸಸ್ ಅಂದ್ಬಿಟ್ಟು ಸತ್ಯಣ್ಣ ನಿಮ್ಮ ಫೋನ್ ಇಲ್ಲಿ ಇಟ್ಟಿದ್ದೀನಿ ತೊಗೊಳ್ಳಿ ಅಂತ ಇಟ್ಬಿಟ್ಟು ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತು ಹಾಗೆ ಫೋನಲ್ಲಿ ಸದಾನಂದ ಜೊತೆ ಮಾತಾಡ್ಕೊಂಡ್ಬಂದು ಹಾಗೆ ಏನೋ ಮಾತಾಡೋಕೆ ಹೋಗ್ತಾನೆ. ಅಲ್ಲಿ ದೇವಿಯನ್ನು ಸಹ ಇದ್ದಿಂದ ನೋಡಿ ಮಾತನ್ನ ಚೇಂಜ್ ಮಾಡಿಬಿಟ್ಟು ದೇವಿಯನ್ನ ಹಾಗೆ ಗುರಾಯಿಸ್ಕೊಂಡು ನೋಡಿಕೊಂಡು ಹೊರಗಡೆ ಸದಾನಂದ ಜೊತೆ ಮಾತಾಡೋಕೆ ಹೋಗ್ತಾನೆ. ಈ ಕಡೆ ಅಜಿತ್ ಹೋದಾಗ ದೇವಿಯನ್ನೇ ತನ್ನ ಮನಸ್ಸಲ್ಲಿ ಅನ್ಕೋತಿರ್ತಾಳೆ, ಯಾಕೆ ಇವನು ಆ ಥರ ಹೋದ್ನಲ್ಲ, ಹಾಗಾದರೆ ನನ್ನ ಮೇಲೆ ಇನ್ನೂ ಡೌಟ್ ಇದೆ ಅವನಿಗೆ, ನನ್ನನ್ನು ನಂಬ್ತಾ ಇಲ್ಲ, ಸದಾನಂದ ಏನಾದರೂ ನನ್ನ ಬಗ್ಗೆ ಹೇಳ್ತಾ ಇದ್ನ ಅದಕ್ಕೆ ಹೋದ್ನ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಡ್ಯೂಟಿಗೆ ಬಂದಾಗ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಸತ್ಯಣ್ಣ ಏನೋ ಅವ್ರ ಅಮ್ಮನ ಬಗ್ಗೆ ಒಂದು ಮಾತಂದೆ, ಅದಕ್ಕೋಸ್ಕರ ಅವಳು ಪೊಲೀಸ್ ಆಗಿರೋ ನನ್ನ ಮೇಲೆ ಸಹ ಅನುಮಾನ ಪಡ್ತಾ ಇದ್ದಾಳಲ್ಲ, ಒಂದಿನ ಲವರ್ಸ್ ಥರ ಇರ್ತೀವಿ ಮನೇಲಿ, ಇನ್ನೊಂದಿನ ಡೈವರ್ಸ್ ಕೊಟ್ಟಿರೋ ಥರ ಇದ್ದರೆ ನಮ್ಮನ್ನು ಏನು ಅಂದ್ಕೊಳಲ್ಲ ಮನೇಲಿ, ಇವರಿಬ್ಬರು ನಿಜವಾಗ್ಲೂ ಮದುವೆ ಆಗಿದ್ದಾರೆ ಅಂತ ಡೌಟ್ ಪಡಲ್ವಾ, ಆ ಥರ ಮ್ಯಾನೇಜ್ ಮಾಡಬೇಕಲ್ವ ಇವಳು ಅಂತ ಅನ್ಬೇಕಾದ್ರೆ ಅವಳು ಏನಪ್ಪ ಮಾಡೋದು, ಅಮ್ಮನ ಮೇಲೆ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಎಷ್ಟು ಮೂವಿಗಳೆಲ್ಲ ನೋಡಿದೆಯಲ್ವಾ, ತಾಯಿ ಬಗ್ಗೆ ಯಾರ್ಯಾರು ಅಂದರೆ ಈ ಥರ ಕೋಪ ಮಾಡ್ಕೊಳ್ಳೋದು ಸಹಜ ಆಯಿತಾ ಅಂದಾಗ, ಓಹೋ ಅವಳು ಹೀರೋಯಿನು ನಾನು ವಿಲನ್ ಅಂದಾಗ, ಇಲ್ಲ ಕಣಪ್ಪ ನೀನು ಹೀರೋ ಅವಳು ಹೀರೋಯಿನು, ಆದರೆ ಈ ವಿಷಯದಲ್ಲಿ ಮಾತ್ರ ಅವಳು ಮುನ್ಸ್ಕೊಂಡಿದ್ದು ಕರೆಕ್ಟಾಗಿದೆ, ನ್ಯಾಯಯುತವಾಗಿದೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ನೋಡಪ್ಪ ಅಜಿತ, ರಾಣಾ ಪುರುಷೋತ್ತಮನ ಮರ್ಡರ್ ಮಾಡೋಕ್ಕೆ ಬಂದಿದ್ದ ವಿಷಯ ನಿನ್ನ ಹತ್ರ ಹೇಳ್ದ, ನೀನು ನಂಬ್ತಾ ಇಲ್ಲ, ಅವಳು ಹೇಳಿದ್ರು ನೀನು ಕೇಳಲೇ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗಿದೆ ಅಂದಾಗ, ಅಲ್ಲ ಸತ್ಯಣ್ಣ ಹಾಗಂತ ನಾನು ರಾಣನ ಅರೆಸ್ಟ್ ಮಾಡೋಕ್ಕಾಗುತ್ತಾ, ಅದು ಆಗೋ ವಿಷಯನ ಅವನ ಮೇಲೆ ಯಾವ ಕೇಸು ಇಲ್ಲ, ಪುರುಷೋತ್ತಮನ ಶೂಟ್ ಮಾಡಬೇಕಾದ್ರೆ ಅವತ್ತು ರಾಣಾ ಅಲ್ಲೇ ಇಲ್ಲ, ಆ ಥರ ಡೀಟೇಲ್ಸ್ ಎಲ್ಲ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಸತ್ಯಣ್ಣ ಹೇಳ್ತಾ ಇರ್ತಾರೆ, ಅದೆಲ್ಲ ಸುಳ್ಳಾಗಿರ್ಬೋದಲ್ಲ, ಅವನೇ ಈ ಥರ ಎಲ್ಲ ಮಾಡ್ತಿರ್ಬೋದಲ್ಲ ಅಂದಾಗ, ಅದಕ್ಕೆಲ್ಲ ಸಾಕ್ಷಿ ಬೇಕಲ್ವ ಸತ್ಯಣ್ಣ, ನನಗೇನು ಹೆಚ್ಚಾಗಿ ಲಾಯರ್ ಆಗಿ ನಿಮಗೆ ಗೊತ್ತು, ಹಾಗಂತ ಭೂಮಿನ ಮಾತನ್ನು ಸಹ ನಾವು ನಿಜ ಅಂತ ನಂಬೋಕ್ಕಾಗಲ್ಲ, ಯಾವುದು ಸಹ ಇಲ್ಲಿ ಪರ್ಫೆಕ್ಟ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ.
ನೋಡಿ ಸತ್ಯಣ್ಣ, ರಾಣ ಒಬ್ಬ ಕ್ರಿಮಿನಲ್ ಆಗಿದ್ದರೆ ನನ್ನ ಕೈಲಿ ಸಿಕ್ಕಾಕೊಂಡೇ ಹಾಕೋತಾನೆ, ಆದರೆ ಪುರುಷೋತ್ತಮ್ ಕೇಸಲ್ಲಿ ಅವನು ಸಿಗಾಕೊಂಡಿಲ್ಲ ಆಯಿತಾ ಅಂತ ಹೇಳ್ಬೇಕಾದ್ರೆ ಈ ಮಾತನ್ನ ನಿಧಾನವಾಗಿ ಭೂಮಿಗೆ ಹೇಳ್ಬೋದಿತ್ತಲ್ವಾ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಅಲ್ಲ ಕಣಪ್ಪ, ಇದನ್ನೆಲ್ಲ ಹೇಳೋದು ಬಿಟ್ಬಿಟ್ಟು ಅವ್ರ ಅಮ್ಮನ ಹೇಳ್ಕೊಂಡು ಯಾಕೆ ನೀನು ಜಗಳಾಡಿದೆ ಅಂತ ಅನ್ಬೇಕಾದ್ರೆ, ನೋಡಿ ನನ್ನ ಮತ್ತು ಭೂಮಿ ನಡುವೆ ನಡೀತಾ ಇರೋ ಜಗಳದಲ್ಲಿ ನೀವು ತಂದು ರೊಟ್ಟಿನ ಬೇಯಿಸ್ಕೊಂಡು ತಿನ್ನಬೇಡಿ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸತ್ಯಣ್ಣ, ಆಗಿದ್ದೆಲ್ಲ ಆಗೋಯ್ತು, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಇವಾಗ ಈ ಮಾರಮ್ಮನ ಮಹಾಲಕ್ಷ್ಮಿಯಾಗಿ ನಾನು ಸಂಜೆ ಮನೆಗೆ ಹೋಗಬೇಕಾದ್ರೆ ಕರ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಮನೆಯವರೆಲ್ಲರೂ ಸಹ ನಮ್ಮ ಸಂಬಂಧ ಬಗ್ಗೆ ಮಾತಾಡಿ ದಮ್ ಬಿರಿಯಾನಿ ಮಾಡಿಕೊಂಡು ತಿಂದ್ಬಿಡ್ತಾರೆ, ಬೇಗ ಐಡಿಯಾ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಈ ಆಂಜನೇಯ ಇರಬೇಕಾದ್ರೆ ನೀನು ಯಾಕೆ ಟೆನ್ಷನ್ ತೊಗೋತೀಯ, ಈಗ ಟೀ ಥರ ಕೇಳು ಅಂದಾಗ ಅಜ್ಜಿಗೆ ಅರವೆ ಕಟ ಆದರೆ ಇನ್ನೊಬ್ರಿಗೆ ಇನ್ನೇನು ಅಂತೆ, ಆ ಥರ ಆಯಿತಾ, ನನಗಿಲ್ಲಿ ಹತ್ಕೊಂಡು ಉರಿತಾ ಇದೆ, ನಿಮಗೆ ಟೀ ಬೇಕಂದಾಗ ಅಯ್ಯೋ ಏನಪ್ಪ ಹಿಂಗಂತೀಯ, ಭೂಮಿನೇ ತಾನೇ ಟೀ ತಂದು ಕೊಡೋದು, ಕಾಲ್ ಮಾಡು ಅಂತ ಅಂದಾಗ ಬೇಡ ಸತ್ಯಣ್ಣ, ಅವಳು ಮೂಡ್ ಹೇಗಿದೆ ಅಂತ ನಾನೇ ನೋಡ್ಕೊಬರ್ತೀನಿ ಅಂತ ಹೊರಗಡೆ ಬರ್ತಾ ಇರ್ತಾನೆ. ಈ ಕಡೆ ಲಕ್ಷ್ಮಿ ಅಕ್ಕ ಭೂಮಿನ ಮಾತಾಡಿಸ್ತಾ ಇರ್ತಾಳೆ. ಯಾಕೆ ಬೇಜಾರಾಗಿದೆಯಾ, ಹಾಗೆ ಡಲ್ಲಾಗಿ ಕೂತಿದೆಯಾ, ಸಾಹೇಬ್ರ ಜೊತೆ ಸಹ ಮುಖ ಕೊಟ್ಟು ಮಾತಾಡ್ತಿಲ್ಲ, ಏನಾಯಿತು ಅಂದಾಗ ಏನೂ ಇಲ್ಲ ಬಿಡಿ ಲಕ್ಷ್ಮಿ ಅಕ್ಕ ಅಂದಾಗ, ಯಾಕೆ ನಿನ್ನೆ ರಾತ್ರಿ ಏನಾದರೂ ಅವರಿಬ್ಬರು ಮಧ್ಯೆ ನಡೀತಾ, ನಿಮ್ಮಿಬ್ಬರು ಮಧ್ಯೆ ಏನಾದರೂ ಆಯಿತಾ ಅಂದಾಗ, ಚೇ ಆ ಥರ ಎಲ್ಲ ಯೋಚನೆ ಮಾಡಬೇಡಿ, ನಮ್ಮ ಸಾಹೇಬ್ರು ಅಂಥ ವಿಷಯದಲ್ಲಿ ತುಂಬ ಅಪರಂಜಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಯಾಕೆ ಡಲ್ಲಾಗಿದೆಯಾ ಅನ್ಬೇಕಾದ್ರೆ ಏನಿಲ್ಲ ಬಿಡಿ ಅಂತ ಹಾಗೆ ಸುಮ್ಮನಾಗ್ತಾಳೆ. ಅಷ್ಟೊತ್ತಿಗೆ ಓಹೋ ಮೇಡಮ್ ಅವ್ರದ್ದು ಕೋಪ ತಣ್ಣಗಾಗಿಲ್ಲ ಅಂತ ಅಜಿತ್ ಮಾತಾಡಿಕೊಂಡು ನನಗೆ 2 ಟೀ ಬೇಕು ಬೇಗ ತೊಗೊಬನ್ನಿಂದಾಗ ಲಕ್ಷ್ಮಿ ಅಕ್ಕ 2 ಟೀ ಅಂತೆ ತೊಗೊಂಡೋಗಿ ಅಂದಾಗ, ಲಕ್ಷ್ಮಿ ಅಕ್ಕ ನೀವು ತರಬೇಡಿ, ನನ್ನ ಚೇಂಬರ್ಗೆ ಡೈಲಿ ಯಾರು ತರ್ತಾ ಇದ್ರು ಅವರೇ ತೊಗೊಬನ್ನಿ ಅಂದಾಗ ಭೂಮಿ ಕೋಪ ಮಾಡಿಕೊಂಡು ಟೀ ಮಾಡೋಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಈ ಕಡೆ ಮನಸ್ವಿನಿ ಬೇಕು ಅಂತ ಅಂತಲೇ ಸರ್ಟಿಫಿಕೇಟ್ ಎಲ್ಲ ತೆಗಿತಾ ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಬಂದು ಹೇಳ್ತಾ ಇರ್ತಾನೆ, ಏನು ಮಗಳೇ ಮಾಡ್ತಾ ಇದೆಯಾ ಅಂದಾಗ, ಪಾಪ ನೋಡಿ ಇದು ನನ್ನ ಸರ್ಟಿಫಿಕೇಟು, ಒಂದೊಂದು ಸರ್ಟಿಫಿಕೇಟ್ನ ತೊಗೊಳಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ, ಆದರೆ ಒಂದು ಕೊರತೆ ಏನು ಗೊತ್ತಾ, ಇದರಲ್ಲೆಲ್ಲ ಅಶ್ವಿನಿ ಅಂತ ಹೆಸರಿದೆ, ಮನಸ್ವಿನಿ ಅಂತ ಇರಬೇಕಿತ್ತು, ಹಾಗೆ ಕಾಲಮಲ್ಲಿ ಬ್ರಾಕೆಟಲ್ಲಿ ನಮ್ಮ ತಂದೆ ಶ್ರವಣ್ ಅಂತ ಹೆಸರಿಡಬೇಕಿತ್ತು ಅಂತ ಬೇಜಾರು ಮಾಡಿಕೊಂಡು ಹೇಳೋ ರೀತಿ ನಾಟಕ ಮಾಡ್ತಾ ಇರಬೇಕಾದ್ರೆ, ಅಯ್ಯೋ ಕಂದ ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ನೋಡು ಕಂದ, ಬೇಜಾರು ಮಾಡ್ಕೋಬೇಡ, ಇವತ್ತೇ ನಿನ್ನ ಹೆಸರನ್ನ ಮನಸ್ವಿನಿ ಅಂತ ನಾನು ಚೇಂಜ್ ಮಾಡಿಸಿ ಅಫಿಲಿಡೇಟ್ನೆಲ್ಲನೂ ಕೋರ್ಟಿಗೆ ಕೊಡ್ತೀನಿ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಅಶ್ವಿನಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಕಂದ, ಎಲ್ಲ ಪೇಪರ್ಗಳಲ್ಲೂ ಹಾಕಿಸ್ತೀನಿ ಖುಷಿನ ಅಂದಾಗ, ಹೌದಪ್ಪ ತುಂಬ ಖುಷಿ ಅಂತ ಅಂದಾಗ ಆ ಸರ್ಟಿಫಿಕೇಟ್ನ ಈ ಕಡೆ ಶ್ರವಣ್ ನೋಡ್ತಾ ಇರಬೇಕಾದ್ರೆ, ಅಫಿಲಿಯೇಟೆಡ್ಗೆ ನನ್ನ ಹೆಸರನ್ನ ಮಾಡಿಸ್ಲಿಂತಲೇ ಕಣೋ ಈ ಥರ ನಾಟಕ ಮಾಡಿದ್ದು ಅಂತ ಅಶ್ವಿನಿ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಮನಸ್ವಿನಿಗಿನ ಪವರು ಏನಿದೆ ಅಂತ ನನಗೆ ಗೊತ್ತು ಆಯಿತಾ, ಆ ಥರ ಮನಸ್ವಿನಿ ಅಂತ ಹೆಸರಾದರೆ ಅರ್ಧ ಆಸ್ತಿ ನನ್ನ ಕೈಗೆ ಸೇರುತ್ತೆ ಅಂತ ಮನಸ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ, ಸರಿ ಮಗಳೇ ಈ ಸರ್ಟಿಫಿಕೇಟ್ ನಾನು ತೊಗೊಂಡೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ದೇವ್ಯಾನಿ ಬಂದುಬಿಟ್ಟು ಏನು ಮಾಡ್ತಾ ಇದ್ದೆ, ಶ್ರವಣ್ ಯಾಕೆ ಬಂದಿದ್ದ ಅನ್ಬೇಕಾದ್ರೆ, ಯಾಕೆ ಮೇಡಮ್ ಅಪ್ಪ ಆದವರು ಬಂದು ಮಗಳನ್ನ ಮಾತಾಡಿಸ್ಬಾರ್ದು ಅಂತ ರ್ಯಾಶಾಗಿ ಮಾತಾಡಬೇಕಾದ್ರೆ ಅವಳ ಮುಖನ ಹಾಗೆ ದೇವ್ಯಾನಿ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟನನ್ನು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.